ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋ ಮನೆಯಲ್ಲಿ ಹೊಸ್ತಿಲ ಪೂಜೆ ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಸಂಪ್ರದಾಯದ ಪ್ರಕಾರ ಹೊಸ್ಲನ್ನು ದೇವ್ರಂತ ಹೇಳಿ ಪೂಜೆ ಮಾಡ್ತೀವಿ. ಯಾಕಂದರೆ ಅದರಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಹೊಸ್ಲು ಪೂಜೆ ಸಂಪ್ರದಾಯ ನಡ್ಕೊಂಡು ಬಂದಿದೆ. ಇದನ್ನು ಮುತ್ತೈದೆಯರು ಪ್ರತಿನಿತ್ಯ ಮಾಡಿದ್ರೆ ಸಕಲ ಸೌಭಾಗ್ಯ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಈ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮತ್ತು ಗೋಧೂಳಿ ಮುಹೂರ್ತ ಅಂದರೆ ಸಂಜೆ ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಮಾಡಿದ್ರೆ ಒಳ್ಳೆಯದು. ಇದನ್ನು ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡ್ತೇನೆ ದಿನನಿತ್ಯನೂ ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ದೇವರ ಕೋಣೆ ಮತ್ತು ಮುಖ್ಯದ್ವಾರದ ಹೊಸ್ತಿಲನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹೂವಿಟ್ಟು ಒಂದು ಚಿಕ್ಕ ನೀರಿನ ತಂಬಿಗೆಯನ್ನು ಹೊಸ್ತಿಲ ಮೇಲಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಕೆಂಪು ಹೂವು ಮತ್ತು ತುಳಸಿ ಅಥವಾ ಬಿಲ್ಪತ್ರೆ ಎಲೆ ಹಾಕಿ ಹೊಸ್ತಿಲ ಮೇಲೆ ರಂಗೋಲಿಯನ್ನು ಬಿಡಿಸಿ ಹೊಸ್ತಿಲ ಎರಡೂ ಬದಿಯಲ್ಲಿ ಎಲೆ ಅಡಿಕೆ ಬಾಳೆಹಣ್ಣಿನ ಜೊತೆ ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿ ಪೂಜೆ ಮಾಡಬೇಕಾಗತ್ತೆ. ಹೊಸ್ತಿಲನ್ನು ಬರೆಯುವಾಗ ಅಂದರೆ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಮಂತ್ರನ ಉಚ್ಚಾರಣೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಓಂಕಾರ ರೂಪಿಣಿ ದೇವಿ ವೀಣಾ ಪುಸ್ತಕಧಾರಿಣಿ ಸೌಭಾಗ್ಯಂ ದೇಹಿಮೆ ನಿತ್ಯಂ ದಾರಿದ್ರ್ಯಂ ಪ್ರಯಚ್ಛಮೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರಿ ನಂದಗೋಪ ಸುತಂ ದೇವಿ ಪತಿಂ ಮೇ ಕುರತೆ ನಮಃ ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವಿ ತಥಾ ಕುಮುದ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಾ ಕೇತಿ ಚ ಮಾಯಾ ನಾರಾಯಣಿ ಶಾನ ಶಾರದೆ ತ್ರೈಮ ಬಿಕೇತಿ ಚ. ಈ ಮಂತ್ರವನ್ನು ಪಠಿಸಬೇಕಾಗತ್ತೆ. ವರ್ಕಿಂಗ್ ವುಮೆನ್ಸ್ ಅಥವಾ ಟೈಮ್ ಇಲ್ಲ ಅನ್ನೋರು ದ್ವಾರಾದೇವಿ ನಮಸ್ತುಭ್ಯಂ ದ್ವಾರಕೇಶ್ವರ ಭಾಮಿನಿ ಪತಿದ್ವಾರ ಹರಿಗುರು ಭಕ್ತಿ ಪುತ್ರಸ್ಥ ದೇಹಿಮೆ ಈ ಮಂತ್ರವನ್ನು ಹೇಳ್ಕೋಬೋದು. ಸಂಜೆ ಪೂಜೆಯಲ್ಲಿ ಆರತಿ ತಟ್ಟೆ ಮೇಲೆ ಒಂದು ಗ್ಲಾಸ್ ಹಾಲನ್ನು ಇಟ್ಟು ಅದು ಹಾಲನ್ನು ಹೊಸ್ತಿಲ ಮೇಲೆ ಸ್ವಲ್ಪ ಹಾಕಿ ಹೊಸ್ತಿಲೆ ಹೊನ್ನದ ಹೊಸ್ತಿಲೆ ಚಿನ್ನದ ತಟ್ಟೆಯಲ್ಲಿ ನೀರು ತರುವೆ ಬೆಳ್ಳಿಯ ತಟ್ಟೆಯಲ್ಲಿ ಹೂ ಕೊಡುವೆ ಗೌರಿ ದೇವಿಯ ಸೊಸೆಯಾಗುವೆ ಲಕ್ಷ್ಮೀ ದೇವಿಯ ಮಗಳಾಗುವೆ ನಿನ್ನಂಥ ಓಲೆ ಭಾಗ್ಯ ಕೊಡಿಸು ತಾಯೇ. ಇದನ್ನು ಹೇಳಿ ಹೊಸ್ಲಿಗೆ ನಮಸ್ಕಾರ ಮಾಡಿಕೊಂಡು ತುಳಸಿಗೆ ದೀಪ ನೆಟ್ಟು ಪೂಜೆನ ಮುಗಿಸಿ ಇದು ನನಗೆ ತಿಳಿದಿರೋ ಅಂಥ ಹೊಸ್ತಿಲ ಪೂಜೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್.